ಇದೆಲ್ಲದರ ಜೊತೆಗೆ ಮತ್ತೊಬ್ಬ ಕೂಡ ಪ್ರತ್ಯಕ್ಷ ಆಗಿರುವಂಥದ್ದು ಜಯಂತ್ ಬಗ್ಗೆ ಜಯಂತ್ ಜೊತೆಗೆ ನಮ್ಮ ಪ್ರತಿನಿಧಿ ಮಾತಾಡಿದ್ರು, ಅದನ್ನು ನಾವು ಬೆಳಗಿನಿಂದ ತೋರಿಸ್ತಾ ಇದ್ದೀವಿ. SIT ಕಚೇರಿಗೆ ಬಂದಿದ್ದಾನೆ ಜಯಂತ್. ಇಬ್ಬರು ವ್ಯಕ್ತಿಗಳ ಸಹಿತವಾಗಿ SIT ಕಚೇರಿಗೆ ಬಂದಿರುವಂಥ ಜಯಂತ್ 15 ವರ್ಷದ ಹಿಂದೆ ಬಾಲಕಿ ಅನುಮಾನಾಸ್ಪದವಾಗಿ ಸತ್ತಿದ್ದು, ಆಕೆಯ ಯಾವುದೇ ಪರೀಕ್ಷೆಗಳಾಗದೇ ಆಕೆಯನ್ನು ಹೂತು ಹಾಕಲಾಗಿತ್ತು, ನಾನು ಕೂಡ ಅದಕ್ಕೆ ಸಾಕ್ಷಿ ಅನ್ನುವಂಥ ಮಾತನ್ನು ಇದೇ ಜಯಂತ್ ಹೇಳಿದ್ದು. SIT SP ಗೋಸ್ಕರ ಕಾಯ್ತಾ ಇದ್ದಾರೆ ಜಿತೇಂದ್ರ ಕುಮಾರ್, SIT SP. ಇನ್ನೊಂದು ಗಂಟೆ ಆಗುತ್ತಂತೆ ಅವ್ರು ಬರೋಕ್ಕೆ, 1 ಗಂಟೆ ಈತ ಕಾಯಬೇಕು. ಜಯಂತ್ ಈಗಾಗಲೇ ಬಂದಿದ್ದಾರೆ, ದೂರನ್ನು ಕೊಡೋಕ್ಕೆ ಎಲ್ಲ ವಿವರಗಳು ಕೂಡ ಇದೆ ನನ್ನ ಹತ್ರ, ಸಂಬಂಧಪಟ್ಟಂಥವ್ರನ್ನೂ ಕೂಡ ಜೊತೆಯಲ್ಲೇ ಇಟ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಆತ ಹೇಳಿದ್ದು. ಇಬ್ಬರ ಜೊತೆಗೆ ಆತ ಬಂದಿದ್ದಾನೆ. ಈ ಇಬ್ಬರೂ ಕೂಡ ಏನಾದ್ರೂ ಸಾಕ್ಷಿದಾರರಾಗಿದ್ರಾ, ಇದು ಸಂಗತಿ. ಬನ್ನಿ ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಒಂದು ಕಡೆಗೆ ನಾವು ಮಾತಾಡ್ತಾ ಇದ್ವಿ, ಇದ್ದಕ್ಕಿದ್ದ ಹಾಗೇನೇ ದೂರುದಾರ SIT ಅಧಿಕಾರಿಗಳನ್ನು ಒಂದು ಕಡೆಯಿಂದ ಬಿಟ್ಟು ಗುಡ್ಡದ ಮೇಲ್ಗಡೆ ಕರ್ಕೊಂಡು ಹೋಗ್ತಿರುವಂಥದ್ದು, ಅಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥದ್ದು ನಿಗೂಢ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನೋಡಿ, ಜಯಂತ್ ಅನ್ನುವಂಥ ಮತ್ತೊಬ್ಬ ದೂರುದಾರ ಈಗ ಹುಟ್ಕೊಂಡಿರೋದು, ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜೊತೆಗೆ ಪೃಥ್ವಿರಾಜ್ ಸುದೀರ್ಘವಾಗಿ ಮಾತಾಡಿದರು, ಅದರ ವಿವರಗಳನ್ನು ನೀವು ನೋಡಿದ್ದೀವಿ. ಈಗ ಆತ ಇಬ್ಬರ ಸಹಿತವಾಗಿ ಈಗ ಕಚೇರಿಗೆ ಬಂದಿದ್ದಾನೆ SP ಭೇಟಿ ಮಾಡಲಿಕ್ಕೆ. ಏನು ನಡೀತಾ ಇದೆ? ರಂಗನಾಥ್, ಈಗಾಗಲೇ ಈ ಒಂದು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥ ಜಯನ್ ಅವರು ಈಗಾಗಲೇ SIT ಕಚೇರಿಗೆ ಆಗಮಿಸಿದ್ದಾರೆ. ಆದರೆ 11 ಗಂಟೆ ಸುಮಾರಿಗೆ SP ಅವರು ಇಲ್ಲಿಂದ ತಂಡವಾಗಿ ನೇತ್ರಾವತಿ ಹತ್ರ ಹೊರಟಿದ್ರು, ಅಲ್ಲಿ ಉತ್ಖನನ ಕಾರ್ಯಕ್ಕೆ ಹೋಗಿ ಆಗಿತ್ತು. ಆದರೆ ಅದಾದ ಬಳಿಕ ಜಯನ್ ಅವರು ಬಂದಿರತಕ್ಕಂಥದ್ದು SIT ಕಚೇರಿಗೆ. ಅವರ ಗಂಭೀರವಾದ ಆರೋಪ ಇರುವಂಥದ್ದು 15 ವರ್ಷಗಳ ಹಿಂದೆ ಸುಮಾರು 15 ವರ್ಷ ಪ್ರಾಯದ ಬಾಲಕಿ ಧರ್ಮಸ್ಥಳದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಇದರ ಜೊತೆಗೆ ಕಾನೂನು ಪ್ರಕ್ರಿಯೆಯನ್ನು ಪೂರೈಸದೆ ಆಕೆಯ ಶವವನ್ನು ಹೂತು ಹಾಕಲಾಗಿತ್ತು ಮತ್ತು ಅದಕ್ಕೆ ನಾನು ಪ್ರತ್ಯಕ್ಷದರ್ಶಿಯಾಗಿದ್ದೆ ಎನ್ನುವಂಥ ಆರೋಪ ಮಾಡಿದ್ರು. ಸೊ ಒಂದು ದೂರ ಅರ್ಜಿಯನ್ನು ಕೂಡ ಬರ್ಕೊಂಡು ಬಂದಿದ್ರು. ಸದ್ಯಕ್ಕೆ SP ಅವರು ಈ SIT ಆಫೀಸಲ್ಲಿ ಇಲ್ಲ, ಹೀಗಾಗಿ ಒಂದಷ್ಟು ಹೊತ್ತುಗಳ ಕಾಲ ಇಲ್ಲೇ ವೆಯ್ಟ್ ಮಾಡಿ ಅನ್ನುವಂಥ ಸಲಹೆಯನ್ನು ಇಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ನೀಡಿದ್ರು. ಆದರೆ ಈಗ ಸಿಕ್ಕಿರ್ತಕ್ಕಂಥ ಈಗಷ್ಟೇ ಅವರು ಹೊರಗೆ ಬರ್ತಾ ಇದ್ದಾರೆ. ಸೊ ಅವರು ಹೊರಗೆ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸಲಹೆಯನ್ನು ನೀಡಿದ್ದಾರೆ. ಅಂದರೆ ಇದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮತ್ತು ಈಗ ಸದ್ಯ SIT ಮಾಡ್ತಾ ಇರ್ತಕ್ಕಂಥ ತನಿಖೆಗೂ ಇದಕ್ಕೂ ಏನು ಸಂಬಂಧ, ಅಂದರೆ ಪ್ರತ್ಯೇಕ ಪ್ರಕರಣ ಆಗಿರೋದ್ರಿಂದಾಗಿ ತಾವು ಪ್ರಾಥಮಿಕವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಈ ಬಗ್ಗೆ ದೂರನ್ನು ನೀಡಿ ಅಲ್ಲಿ FIR ಅನ್ನು ದಾಖಲಿಸಿ, ಅದಾದ ಬಳಿಕ ಒಂದು ವೇಳೆ SIT ಏನಾದರೂ ಈ ಪ್ರಕರಣದ ಬಗ್ಗೆ ತನಿಖೆ ಮಾಡಬೇಕು ಅಂತ ಸರ್ಕಾರ ಏನಾದರೂ ಆದೇಶ ಮಾಡಿದರೆ, ಸೊ ಈ ಪ್ರಕರಣವನ್ನು ಕೂಡ ನಾವು SIT ಅಡಿಯಲ್ಲೇ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತೇವೆ ಎನ್ನುವಂಥ ಸಲಹೆಯನ್ನು ನೀಡಿದ್ದಾರೆ. ಸೊ ಈಗಷ್ಟೇ ಅವರು ಹೊರಗೆ ಬಂದಿದ್ದಾರೆ. ಸೊ ಅವರ ಮುಂದಿನ ನಿರ್ಧಾರ ಏನಿರುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಪ್ರಾರಂಭದ ಬೆಳಿಗ್ಗೆ ಹೊತ್ತಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ವೇಳೆ ಬರ್ತಿದ್ರೆ SIT SP ಜಿತೇಂದ್ರ ದಯಾಮ ಅವರನ್ನೇ ಭೇಟಿ ಮಾಡುವಂಥ ಅವಕಾಶ ಇತ್ತು. ಆದರೆ ಅವರು ಬರೋ ತಡ ಆಗಿರೋ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಅವರಿಗೆ ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ಅಲ್ಲಿ ತಮ್ಮ ದೂರು ಅರ್ಜಿಯನ್ನು ಕೊಡಿ ಎನ್ನುವಂಥ ಸಲಹೆಯನ್ನು ಇಲ್ಲಿನ SIT ಆಫೀಸ್ನ ಅಧಿಕಾರಿ ಸಿಬ್ಬಂದಿಗಳು ನೀಡಿರ್ತಕ್ಕಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.